ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಬ್ಯಾಡಗಿ ತಾಲೂಕು ಸಮಿತಿಯಿಂದ 26/11/2025 ಇಂದು ಪ್ರವಾಸಿ ಮಂದಿರದಲ್ಲಿ ಸಂವಿಧಾನ ದಿನಾಚರಣೆ ಹಾಗೂ ಹಾವೇರಿ ಜಿಲ್ಲಾ ಹಾಗೂ ಬ್ಯಾಡಗಿ ತಾಲೂಕು ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ನೂತನವಾಗಿ ಹಾವೇರಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಪ್ರಕಾಶ್ ಹೆಮ್ಮನಕೇರಿ ಆಯ್ಕೆ ಮಾಡಲಾಯಿತು. ಬ್ಯಾಡಗಿ ತಾಲೂಕು ಸಂಘಟನಾ ಸಂಚಾಲಕರಾಗಿ ಹನುಮಂತ ಹಂಜಿಗಿ ಮತ್ತು ಅಕ್ಷಯ್ ಕುಮಾರ್ ಅರಿಕೇರಿ, ಬ್ಯಾಡಗಿ ತಾಲೂಕು ಮಹಿಳಾ ಘಟಕದ ಪ್ರಧಾನ ಸಂಚಾಲಕರಾಗಿ ಸಂಗಮ ಕಂಬಳಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಸಲಹೆಗಾರರಾಗಿ ಎನ್ಎಂ ಹುಬ್ಬಳ್ಳಿ ವಕೀಲರು ನೇಮಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಸುನಿಲ್ ಲಕ್ಷ್ಮಣ್ ಬೆಟಗೇರಿ ಹಾಗೂ ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗಪ್ಪ ದಂಡಮ್ಮನವರ್ ಹಾಗೂ ಹಾವೇರಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಾರುತಿ ಮಹದೇವ್ ಹಂಜಗಿ ಬ್ಯಾಡಗಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಆಯ್ಕೆ ಮಾಡಲಾಯಿತು. ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ನಮ್ಮ ಚಂದ್ರಶೇಖರ್ ನಮ್ಮ ತಾಲೂಕಾ DSS ಅಧ್ಯಕ್ಷರಿಗೆ ವೈಯಕ್ತಿಕವಾಗಿ ನನ್ನ ಥ್ಯಾಂಕ್ಸ್ ಹೇಳ್ತಂತ ಈ ಸಂದರ್ಭದಲ್ಲಿ ಈ ಭಾರತದ ಸಂವಿಧಾನ ಏನಂತಲ್ಲ ದೊಡ್ಡ ಗ್ರಂಥ. ಇಡೀ ವಿಶ್ವದಲ್ಲಿ ಭಾರತದ ಸಂವಿಧಾನ ಎಲ್ಲೂ ಇಲ್ಲ. ಭಾರತದ ಸಂವಿಧಾನ ಲಿಖಿತವಾಗಿದೆ, ಬರವಣಿಗೆ ರೂಪದಲ್ಲಿ ಇದೆ. ಅದೊಂದು ಪ್ರತಿ ಒಂದು ಆರ್ಟಿಕಲ್ ಒಂದೊಂದು ವಿಷಯ ಹೇಳ್ತೈತಿ. ಭಾರತದ ಸಂವಿಧಾನ ಅದಕ್ಕೆ ಪಿಟಿಕೆ ಅಂತ, ಪ್ರಿಯಾಂಬಲ್ ಅಂತ. ಆ ಪ್ರಿಯಾಂಬಲ್ ಒಳಗನ ಇಡೀ ಭಾರತದ ಸಂವಿಧಾನದ ಅಂಶ ಅದರಲ್ಲಿ ಅಳವಡಿಸ್ತೈತಿ. ಈ ಸಂದರ್ಭದಾಗ ನಾವು ಇಲ್ಲಿ ಸಂವಿಧಾನ ರಚನಾ ದಿನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಸ್ತಾವನೆ ಏನೈತಲ್ಲ, ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್, ಇದು ಎಲ್ಲರೂ ನಾವು ಎದ್ದು ನಿಂತ್ಕೊಂಡು ನಾವು ಪ್ರಮಾಣ ಮಾಡಿ ಹೇಳೋಣ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿರುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ತಾರೀಖಿಗಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ.